ಅಗಡಿ ಪರಿವಾರದ ಮಹಡಿ ಮೇಲೆ ಪತಂಗ ಹಾರಿಸಿ ಸಂಕ್ರಾಂತಿ ಆಚರಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್. ಹುಮ್ನಾಬಾದ್ ಪಟ್ಟಣದ ಅಗಡಿ ಪರಿವಾರದ ಮನೆ ಮೇಲೆ ಗೆಳೆಯರ ಬಳಗದ ವತಿಯಿಂದ ಪತಂಗ ಹಾರಿಸುವ ಕಾರ್ಯಕ್ರಮ ನಡೆಯಿತು. ಪ್ರತಿ ವರ್ಷ ಎಲ್ಲ ಸ್ನೇಹಿತರು ಒಂದೆಡೆ ಸೇರಿ ಪತಂಗ ಹಾರಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಸಂಭ್ರಮಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲಾ ಗೆಳೆಯರು ಸೇರಿ ಪತಂಗ ಹಾರಿಸಿದರು. ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸ್ನೇಹಿತರೊಡನೆ ಸಮಯ ಕಳೆದು ಪತಂಗ ಕಟ್ ಮಾಡುವುದು ಮುಖ್ಯವಲ್ಲ, ಹಾರಿಸಿ ಸಂಭ್ರಮಿಸುವುದು ಮುಖ್ಯ. ಎಲ್ಲರೂ ಸದಾ ದಾರವನ್ನ ಬಳಸಿ ಅಲ್ಲದೆ ತಾಲೂಕಿನ ತಾಳಮಡಗಿ ಘಟನೆ ಕುರಿತು ಕಳವಳ ವ್ಯಕ್ತಪಡಿಸಿದರು. ತನ್ನ ಮಗಳನ್ನ ಕರೆತರಲು ಹೋಗುತ್ತಿದ್ದ ಬಂಬಳಗಿ ಗ್ರಾಮದ ಸಂಜೀವ್ ಕುಮಾರ್ ಕುತ್ತಿಗೆಗೆ ಮಾಂಜಾ ತಗುಲಿ ಸಾವನ್ನಪ್ಪಿದ್ದು, ಭಗವಂತ ಅವರ ಕುಟುಂಬಸ್ಥರ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ಯುವಕರು ಜಾಗೃತರಾಗಿ ಸಾದಾ ದಾರ ಬಳಸಿ ಪತಂಗ ಹಾರಿಸಬೇಕು, ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅಗಡಿ, ಮಹೇಶ್ ಅಗಡಿ, ಜಗದೀಶ್ ಅಗಡಿ, ರಾಜು ಅಗಡಿ, ಹರೀಶ್ ಅಗಡಿ, ಸಚಿನ್ ಅಗಡಿ ಮುಂತಾದ ಅಗಡಿ ಪರಿವಾರದವರು ಅಲ್ಲದೆ ಮುಖಂಡರಾದ ಮಲ್ಲಿಕಾರ್ಜುನ್ ಶೆಟ್ಟಿ, ಶಿವರಾಜ್ ಗಂಗಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಒಂದು ಪ್ರವೃತ್ತಿ ಬಹಳ ದಿವಸದಿಂದ ಬಂದಿದೆ. ಈ 14ನೇ ತಾರೀಕು 15ನೇ ತಾರೀಕು ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣದಲ್ಲಿ ವೀರಭದ್ರೇಶ್ವರ ಜಾತ್ರಾ ಉತ್ಸವ ಸಂಬಂಧ ನಾವು 14ನೇ ತಾರೀಕು ಮಕರ ಸಂಕ್ರಮಣ ಮಾಡೋದು. ನಿನ್ನೆ ಮತ್ತು ಇವತ್ತ ಈ 2 ದಿವಸ ಈ ಒಂದು ಪತಂಗ ಹಾರಿಸ್ತಕ್ಕಂಥದ್ದು ಬಂದಿದೆ. ನಿನ್ನೆ ಕೂಡ ಸಾಕಷ್ಟು ಜನ ಹುಮ್ನಾಬಾದ್ನಲ್ಲಿ ಪತಂಗ ಗಾಳಿಪಟ ಹಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅಗಡಿ ಪರಿವಾರ ವತಿಯಿಂದ ವಿಶೇಷವಾಗಿ ಏನಿದೆಯೋ ಪತಂಗ ಹಾರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರು. ನಾನು ಕೂಡ ಇದರಲ್ಲಿ ಬಂದು ಪಾಲ್ಗೊಂಡಿದ್ದೀನಿ. ಮತ್ತು ನಾನು ಕೂಡ ಕೆಲವು ಪತಂಗಗಳು ಹಾರಿಸ್ತಕ್ಕಂಥ ಪ್ರಯತ್ನ ಮಾಡಿ ಕೆಲವು ಪತಂಗಗಳು ಇದು ಹೇಗಿದೆ ಅಂದ್ರೆ ನಾವು ಹಾರಿಸ್ತಕ್ಕಂಥದ್ದೇ ಕಾಟ್ ಮಾಡೋದು, ಕಟ್ ಆಗೋದು ಅಥವಾ ಕಟ್ ಮಾಡೋದು ಅದು ಮುಖ್ಯ ಅಲ್ಲ. ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ನಾವೊಂದು ಮನೋರಂಜನೆ ನೋಡಿದಾಗ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ನಾವು ಪತಂಗ ಹಾರಿಸುವಾಗ ನಮ್ಮ ಪತಂಗ ಕೂಡ ಕಟ್ ಆಯಿತು, ನಾವು ಬೇರೆಯವ್ರ ಪತಂಗ ಕೂಡ ಕಟ್ ಮಾಡ್ತಕ್ಕಂಥದ್ದಾಯಿತು. ಭಾಳ ಒಳ್ಳೆ ಎಲ್ಲರೂ ಜೊತೆಗೂಡಿ, ಯಾಕಂದ್ರೆ ಸಂಕ್ರಾಂತಿ ಪ್ರಾರಂಭ ಆಗೋದು ಹಳೆ ಕೈ ನೆನಪುಗಳನ್ನು ಮರೆತು ಹೊಸ ದಿನಗಳು ಸಿಹಿ ಕಾರ್ಯಗಳು ಆಗಲಿ ಅಂತ ಇವತ್ತು ನಾವೆಲ್ಲ ಸಂಕ್ರಮಣ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇವತ್ತು ಅಗಡಿ ಪರಿವಾರವರಿಗೆ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲ ಇದು ಒಂದು ಕಾರ್ಯ ಮಾಡಿ ಒಂದು ಒಳ್ಳೆ ಸಾಕಷ್ಟು ಜನ ಬಂದು ಇಲ್ಲಿ ಪತಂಗ ಹಾರಿಸ್ತಕ್ಕಂಥದ್ದು ಮತ್ತು ಪತಂಗ ವೀಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸಾಕಷ್ಟು ಜನ ಇದರಲ್ಲಿ ತೊಡಗಿದ್ದಾರೆ. ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಈ ಪತಂಗ ಮೊನ್ನೆ ನಡೆದಂಥ ತಾಳ್ಮಾಡಗಿ ಘಟನೆ ಭಾಳ ಮನಸ್ಸಿಗೆ ನೋವು ಉಂಟಾಗಿದೆ. ಯಾಕಂದ್ರೆ ಇವತ್ತೇನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಭಾಳ ದೊಡ್ಡ ಜವಾಬ್ದಾರಿಯಿಂದ ಇವತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಇರ್ಬೋದು. ಯಾಕಂದ್ರೆ ಯಾವ ದಾರ ನಾವು ನೋಡ್ತಾ ಇದ್ದೀವಿ, ಆ ದಾರ ನಾವು ಡೀಲ್ ಮಾಡಬೇಕಾದ್ರೂ ಕೂಡ ಭಾಳ ಸ್ಟ್ರಾಂಗ್ ಆಗಿದೆ. ಅಂಥ ದಾರ ಇವ್ರು ಮೊದಲೇ ಮುಂಜಾಗ್ರತವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲೆಲ್ಲಿ ಇದು ಮಾರ್ತಕ್ಕಂಥ ವ್ಯವಸ್ಥೆ ಇದೆ ಅಲ್ಲೆಲ್ಲ ಅವ್ರಿಗೆ ಕರೆಸಿ ಒಂದು ಕಟ್ಟುನಿಟ್ಟಿನ ಸಂದೇಶ ಕೊಡಬೇಕಾಗಿತ್ತು. ಯಾಕಂದ್ರೆ ಎಲ್ಲಿ ಕೂಡ ಇದು ಸಿಗಬಾರದು. ಇವತ್ತು ಆ ಚೈನಾಲಿಂದ ತಂದಿರತಕ್ಕಂಥ ದಾರ ಅದರಿಂದ ಇವತ್ತು ಚಿಡುಗುಪ್ಪದಲ್ಲಿ ಕೂಡ ಒಂದು ಇದು ಆಗಿದೆ. ತಾಳ್ಮಾಡಿಗೆಯಲ್ಲಿ ಬಹಳ ದೊಡ್ಡ ದುರಂತ ಆಗಿದೆ. ಇದು ಮುಂದಿನ ವರ್ಷ ಇದು ಎದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಪತಂಗ ಹಾರಿಸ್ತಕ್ಕಂಥದ್ದು ಒಳ್ಳೆ ಕಾರ್ಯ, ಇದು ಕೊಳ್ಳಿ. ಆದರೆ ಮೊದಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ತಾಲೂಕಿನ ದಂಡಾಧಿಕಾರಿಗಳು ಒಂದು ಪೂರ್ವ ಸಿದ್ಧತೆ ಹುಮ್ನಾಬಾದ್, ಚಿಡುಗುಪ್ಪ, ಇಡೀ ಬೀದರ್ ಜಿಲ್ಲೆಯಲ್ಲಿ ಒಂದು ಪೂರ್ವ ಸಿದ್ಧತೆ ಮೀಟಿಂಗ್ ಮಾಡಿ ನಾವು ಯಾವ ರೀತಿ ದಾರಗಳು ಸಾರ್ವಜನಿಕರಿಗೆ ಕೊಡಬೇಕು ಅದೇ ದಾರಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಇವತ್ತು ಕೂಡ ಅವ್ರಿಗೆ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.